ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಚಿ ಲಾಗ್ಸ್ ಕನ್ನಡ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ, ಇವತ್ತು ನಾನು ದಸರಾ ಹಬ್ಬದಲ್ಲಿ ಸಿಗುವಂತಹ ಅವಲಕ್ಕಿ ಚೂಡ ಅಂದರೆ ಪಾಕೆಟಲ್ಲಿ ಸಿಗುತ್ತೆ ನೋಡಿ, ಆ ದಸರಾ ಹಬ್ಬದಲ್ಲಿ ಸ್ವೀಟ್ ಬಾಕ್ಸ್ಗಳಲ್ಲೆಲ್ಲ ಕೊಡ್ತಾರಲ್ವ, ಅವಲಕ್ಕಿ ಮಿಕ್ಸ್ಚರ್ ಮುಂಬೈ ಸ್ಟೈಲ್ ಅಂತೇಳಿ ಅದೇ ಟೇಸ್ಟ್ ಮನೇಲಿ ಯಾವ ಥರ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಬನ್ನಿ, 1 ಟೇಬಲ್ ಸ್ಪೂನು ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ಅದೇ ಜಾರ್ಗೆ ಧನಿಯಾ 2 ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಸೋಂಪು ಕಾಳು 1 ಟೇಬಲ್ ಸ್ಪೂನ್, ಹಾಗೆ ಚಾಟ್ ಮಸಾಲ 1/2 ಟೇಬಲ್ ಸ್ಪೂನ್, ಹಾಗೆ ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನ್, ಕಾಶ್ಮೀರ್ ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮಿಕ್ಸಿ ಮಾಡಿ ಇಟ್ಕೊಳ್ಳಿ. ತುಂಬ ಸಣ್ಣದಾಗಿ ಮಾಡಿಬಿಡಿ, ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳಿ. ಅದು ಬಾಯಿಗೆ ಸಿಗ್ತಾ ಇದ್ರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಇವಾಗ ಬಾಣಲೆಯಲ್ಲಿ ಬಿಸಿ ಎಣ್ಣೆಗೆ ಶೇಂಗಾ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಕೆಂಪು ಆಗೋವರೆಗೂ. ಆ ಶೇಂಗಾ ಫ್ರೈ ಆದ ನಂತರ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿರೋವಂಥ ಒಣ ಕೊಬ್ಬರಿಯನ್ನು ತೆಳುವಾಗಿ ಹೆಚ್ಚಿಟ್ಕೋಬೇಕು. ಅದು ತೆಳುವಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಣ ಕೊಬ್ಬರಿಯನ್ನು ಎಣ್ಣೆಯಲ್ಲಿ ಕಂದು ಬಣ್ಣ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟು ಕಡಲೆಪಪ್ಪು ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಗೋಡಂಬಿ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ಹಾಕಿದ ನಂತರ ದ್ರಾಕ್ಷಿ ಹಾಕ್ಬಿಟ್ಟು ಒಣ ದ್ರಾಕ್ಷಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಣ ದ್ರಾಕ್ಷಿ ಆದಮೇಲೆ ಬಾದಾಮಿ ಕೂಡ ಹಾಕಿ, ಬಾದಾಮಿ ದಪ್ಪ ಇರುತ್ತಲ್ವ, ಅದು 2 ತುಂಡುಗಳಾಗಿ ಮಾಡಿ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾದಾಮಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ ಸ್ವಲ್ಪ ಸ್ಮ್ಯಾಶ್ ಜಸ್ಟ್ 1 ಟೈಮ್ ಹಿಂಗೆ ಕುಟ್ಬಿಟ್ಟು ಅದನ್ನು ಇಟ್ಕೊಂಡಿದ್ದೆ, ಅದನ್ನು ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಒಣಮೆಣಸಿನ್ಕಾಯಿ ತುಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಕೂಡ ಸ್ವಲ್ಪ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ನೆಕ್ಸ್ಟು ಅದೇ ಬಾಣಲಿಗೆ ಅವಲಕ್ಕಿ ಹಾಕಿ ಫ್ರೈ ಮಾಡಬೇಕು. ಅವಲಕ್ಕಿ ಈ ಥರ ಮೇಲೆ ಬುಸ್ ಅಂತ ಉಬ್ಬಿಡುತ್ತೆ, ಅದಕ್ಕೋಸ್ಕರ ಅವಲಕ್ಕಿ ಆ ಎಣ್ಣೆ ಎಷ್ಟಿದೆ, ನಿಮ್ಮ ಬಾಣಲಿ ಕ್ವಾಂಟಿಟಿ ಎಷ್ಟಿದೆ ನೋಡಿಕೊಂಡು, ಆ ಬಾಣಲಿ ಎಷ್ಟು ಕ್ವಾಂಟಿಟಿ ಇದೆ, ಎಣ್ಣೆ ಎಷ್ಟಿದೆ ನೋಡ್ಕೊಂಡು ಸ್ವಲ್ಪನೇ ಅವಲಕ್ಕಿ ಹಾಕಿ ಫ್ರೈ ಮಾಡ್ಕೊತಾ ಬನ್ನಿ. ಫ್ರೈ ಮಾಡಿದಂಥ ಅವಲಕ್ಕಿಯನ್ನು ಮುಂಚೆ ಫ್ರೈ ಮಾಡಿಟ್ಕೊಂಡಂಥ ಎಲ್ಲ ಶೇಂಗಾ, ಕಡಲೆಪಪ್ಪು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಅದೇನು ಒಂದು ತಟ್ಟೆಗೆ ಹಾಕಿಟ್ಕೊಂಡಿರ್ತಾರೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಮೊದಲೇ ಧನಿಯಾ ಪುಡಿ ಏನು ಮಾಡಿಟ್ಕೊಂಡಿದ್ವಿ ಅದನ್ನು ಇವಾಗ 2ರಿಂದ 3 ಟೇಬಲ್ ಸ್ಪೂನ್ ಹಾಕ್ಕೊತಾ. ನೀವು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಮೇಲೆ. ನಾನು ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ, ಇವಾಗ ಮೇಲೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಾದ ನಂತರ ನೆಕ್ಸ್ಟು ಸಕ್ಕರೆ ಪುಡಿ ಹಾಕಿ, ಸಕ್ಕರೆ ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗ್ಬಿಡಿ, ಸಕ್ಕರೆ ಪುಡಿ ಮಾಡಿಟ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಳಿ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅವಲಕ್ಕಿ ಚೂಡ ರೆಡಿಯಾಗಿತ್ತು. ಇದು ದಸರಾ ಹಬ್ಬದಲ್ಲಿ ಸಿಗುವಂಥ ಅವಲಕ್ಕಿ ಚೂಡ. ಅಂದರೆ ನಿಮಗೆ ದಸರಾ ಹಬ್ಬದಲ್ಲಿ ಸ್ವೀಟ್ ಬಾಕ್ಸ್ಗಳಲ್ಲೆಲ್ಲ ಏನು ಮುಂಬೈ ಸ್ಟೈಲ್ ಅವಲಕ್ಕಿ ಅಂದ್ಬಿಟ್ಟು ಕೊಡ್ತಾರೆ, ಅವಲಕ್ಕಿ ಮಿಕ್ಸ್ಚರ್ ಅದೇ ಟೇಸ್ಟ್ ಇರುತ್ತೆ. ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬಿಡಿ. ಮಕ್ಕಳೆಲ್ಲ ತುಂಬಾ ಖುಷಿಪಟ್ಟು ತಿಂತಾರೆ ಅವಲಕ್ಕಿ ಮಿಕ್ಸ್ಚರ್ ಅಂತ ಹೇಳ್ಬಿಟ್ಟು. ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದು, ಕಾಫಿ ಟೀ ಜೊತೆ. ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಹೋಗಿ ಬರ್ತೀನಿ.